ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಅಪ್ಪ ಅಮ್ಮ ಇಲ್ಲದ ಸಮಯವನ್ನು ನೋಡಿ ನನ್ನ ಪಕ್ಕದ ಮನೆಯ ಹುಡುಗ ನಮ್ಮ ಮನೆಗೆ ಬಲವಂತವಾಗಿ ಬಂದು ಯಾರೂ ಮಾಡದ ಕೆಲಸವನ್ನು ನನ್ನ ಜೊತೆ ಮಾಡಿದ. ಅಯ್ಯಯ್ಯೋ, ಮುಂದೆ ನನ್ನ ಗತಿ ಏನು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆಯಿತಾ? ಬನ್ನಿ ಕತೆಗೆ ಹೋಗೋಣ. ನನ್ನ ಹೆಸರು ರಶ್ಮಿ. ಅಪ್ಪ ಅಮ್ಮನ ಮೊದಲ ಮಗಳು. ಎರಡನೇ ಅವನು ತಮ್ಮ. PUC ಓದ್ತಿದ್ದಾನೆ. ಅವನನ್ನು ಹಾಸ್ಟೆಲ್ಗೆ ಹಾಕಿದ್ದಾರೆ, ದೂರದ ಊರಲ್ಲಿ. ಅವನು ಸರಿಯಾಗಿ ಓದೋದಿಲ್ಲ, ಅದಕ್ಕಾಗಿ. ಆದರೆ ನನ್ನ ವಿಷಯದಲ್ಲಿ ಆ ರೀತಿ ಯಾವುದೇ ಸಮಸ್ಯೆ ಇರಲಿಲ್ಲ. ನಾನು ಅಪ್ಪ ಅಮ್ಮ ಹೇಗೆ ಹೇಳಿದ್ರೆ ಹಾಗೆ ಓದ್ತಿದ್ದೆ. ಮೊದಲು ತಮ್ಮ ಕೋಪ ಮಾಡ್ಕೋತಿದ್ದ, ಅಕ್ಕ ಮಾತ್ರ ಇದೇ ಊರಲ್ಲಿ ಓದ್ತಿದ್ದಾಳೆ, ನಾನು ಮಾತ್ರ ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಬೇಕು ಅಂತ. ಅವನು ಆ ವಿಷಯದ ಬಗ್ಗೆ ಕೆಟ್ಟದಾಗಿ ಅರ್ಥ ಮಾಡ್ಕೊಂಡಿದ್ದ. ಪಾಪ ಅವನಿಗೆ ಏನು ಗೊತ್ತು, ಈ ಮನೆಯಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಸ್ಥಾನ ಇಲ್ಲ. ಹೆಣ್ಮಕ್ಳನ್ನ ಎಷ್ಟು ದುಡ್ಡು ಕೊಟ್ಟು ಓದಿಸಿದ್ರು, ಕೆಲಸಕ್ಕೆ ಸೇರಿಸಿದ್ರು ಅವರು ಬೇರೆಯವರ ಮನೆಯನ್ನು ಬೆಳಗೋದಕ್ಕೆ ಹೋಗ್ತಾರೆ. ನಮಗೆ ₹1 ಸಹಾಯನೂ ಮಾಡೋದಿಲ್ಲ. ಆದರೆ ಗಂಡು ಮಕ್ಕಳು ಓದಿದ್ರೆ ಈ ಮನೆಯ ದೀಪನ ಬೆಳಗಿಸ್ತಾರೆ ಅನ್ನೋದು ಅಪ್ಪನ ನಂಬಿಕೆ. ಅಮ್ಮ ಕೂಡ ಅದನ್ನು ಒಪ್ತಾರೆ. ಈಗಿನ ಕಾಲದಲ್ಲೂ ಈ ರೀತಿನ ಅಂತ ಅನ್ಬೇಡಿ, ಎಲ್ಲ ಕಾಲದಲ್ಲೂ ಕೂಡ ಈ ರೀತಿ ಮನುಷ್ಯರುಗಳು ಇದ್ದೇ ಇರ್ತಾರೆ. ತಮ್ಮನಿಗೆ ತುಂಬ ಡೊನೇಷನ್ ಕೊಟ್ಟು ಒಳ್ಳೆ ಕಾಲೇಜಲ್ಲಿ ಓದಿಸಲಿಕ್ಕೆ ಕಳಿಸಿದ್ದಾರೆ. ಆದರೆ ನಂದು ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲ್. ನಾನು ಓದಿಲ್ಲ ಅಂದರೂ ಅವ್ರಿಗೆ ಸಾಕು, ಜಾಸ್ತಿ ಓದಿರೋ ಹುಡುಗನ್ನ ಹುಡುಕ್ಬೇಕಾಗತ್ತೆ. ನಾನು ಜಾಸ್ತಿ ಓದದೇ ಓದಿದ್ರೆ ಅನ್ನೋದು ಅವ್ರ ಭಾವನೆ. ಒಂದು ಗಾದೆ ಮಾತಿದೆ ಅಲ್ವಾ, ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ ಅಂತ. ನನ್ನ ಬದುಕು ಕೂಡ ಅದೇ ರೀತಿ. ತಮ್ಮನಿಗೆ ಎಷ್ಟೇ ಫೀಸ್ ಕಟ್ಟಿದ್ರು, ಎಷ್ಟು ಫುಲ್ ಪುಷ್ ಮಾಡಿದ್ರು ನನಗಿಂತ ಕಡಿಮೆ ಮಾರ್ಕ್ಸ್ ಬರ್ತಿದೆ. ಅವನಿಗೆ ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ನಾನು ತುಂಬ ಸುಂದರವಾಗಿರೋದ್ರಿಂದ ಕಾಲೇಜಿನ ಹುಡುಗರೆಲ್ಲ ನನ್ನ ಹಿಂದೆ ಬಿದ್ದಿರ್ತಾರೆ. ಆದರೆ ನನ್ನ ಧ್ಯಾನ ಇರೋದು ಓದಬೇಕು, ಒಂದು ಒಳ್ಳೆ ಉದ್ಯೋಗನ ತಗೋಬೇಕು. ಆಗ ಅಪ್ಪ ಅಮ್ಮ ನನಗಿಂತ ಹೆಚ್ಚು ಓದಿರೋ ಹುಡುಗನ ಜೊತೆ ಮದುವೆ ಮಾಡ್ತಾರೆ, ಬದುಕು ಸುಂದರವಾಗಿರುತ್ತೆ ಅಂತ ಕನಸು ಕಾಣ್ತಾ ಇದ್ದೀನಿ. ಆದರೂ ಕೂಡ ಅಪ್ಪ ಅಮ್ಮನನ್ನು ಸ್ವಲ್ಪ ಅನುಮಾನದಿಂದ ನೋಡ್ತಾರೆ. ನನ್ನ ಫೋನ್ ಚೆಕ್ ಮಾಡ್ತಾರೆ, ಕಾಲೇಜಲ್ಲಿ ಹಾಗಾಗಿ ಬಂದು ವಿಚಾರಿಸ್ತಾರೆ, ನನ್ನ ಗೆಳತಿಯರನ್ನು ಕೇಳ್ತಾರೆ, ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ ನನಗೆ ಅಂತ. ಒಮ್ಮೊಮ್ಮೆ ನನ್ನ ಬುಕ್ಗಳನ್ನು ಕೂಡ ಪರೀಕ್ಷೆ ಮಾಡ್ತಾರೆ, ಲವ್ ಲೆಟರ್ ಇದೆ ಅಂತ. ಪ್ರತಿ ಬಾರಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಕೊಟ್ಟು ನನಗೂ ಸಾಕಾಗೋಗಿದೆ. ನನ್ನ ಸ್ವಂತ ಅಪ್ಪ ಅಮ್ಮ ಇವರಾ ಅಂತ ಒಮ್ಮೊಮ್ಮೆ ಅನಿಸೋದೂ ಉಂಟು. ಇಷ್ಟೊಂದು ಟಾರ್ಚರ್ ನನಗೆ ಮಾಡ್ತಾರೆ. ತುಂಬ ದುಃಖ ಆಗುತ್ತೆ ಅವರ ನಡವಳಿಕೆಯಿಂದ. ಅಪ್ಪ ಅಮ್ಮ ನಂಗೆ ಇಷ್ಟೊಂದು ನೋವು ಮಾಡಿದ್ರೂ ಕೂಡ ನನಗವ್ರ ಮೇಲಿರೋ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಪುಣ್ಯ ಮಾಡಿರಬೇಕು, ನನ್ನ ತಮ್ಮ ನನಗೆ ತಮ್ಮನ ರೀತಿ ಇಲ್ಲ, ಅಣ್ಣನ ರೀತಿ ಇದ್ದಾನೆ. ನನಗೆ ಸಂಪೂರ್ಣ ರಕ್ಷಣೆ ನೀಡ್ತಾನೆ, ನನ್ನನ್ನು ಪ್ರೀತಿಸ್ತಾನೆ. ಅಪ್ಪ ಅಮ್ಮ ಏನಾದರೂ ಅವನ ಎದುರಿಗೆ ನನಗೆ ಬೈದರೆ ಅವನು ಚೆನ್ನಾಗಿ ಅಪ್ಪ ಅಮ್ಮನ್ನೇ ಬೈತಾನೆ. ನನ್ನನ್ನು ತುಂಬ ಪ್ರೀತಿಸ್ತಾನೆ ಅಕ್ಕ ಅಂತ. ಈ ಸಂಬಂಧ ಆದರೂ ಚೆನ್ನಾಗಿದೆಯಲ್ಲ ಅಂತ ನಾನು ನೆಮ್ಮದಿಯಾಗಿದ್ದೀನಿ. ಊರಿಗೆ ಅಪ್ಪ ಅಮ್ಮ ಯಾವಾಗಲೂ ಹೋಗ್ತಾರೆ, ನಾನಾಗ ಒಂಟಿಯಾಗಿರಬೇಕು. ಪಕ್ಕದ ಮನೆ ಆಂಟಿನ ಕರ್ಕೊಂಡು ಮಲಗ್ತೀನಿ. ಆದರೆ ನಿನಗೆ ಏನು ದಾಡಿ ಮಲಗೋದಕ್ಕೆ ಒಬ್ಳೆ ಅಂತ ಅವಾಚ್ಯ ಶಬ್ದಗಳಿಂದ ಬೈತಾರೆ. ರಾತ್ರಿ ಪೂರ್ತಿ ಭಯದಿಂದ ಮನೆಯ ಎಲ್ಲ ರೂಮ್ಗಳನ್ನು ಲಾಕ್ ಮಾಡಿ ಮಲಗ್ತೀನಿ. ಮೊದಲು ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಅಳ್ತಿದ್ದೆ. ಆದರೆ ಇತ್ತೀಚೆಗೆ ಆ ನೋವು ಅವಮಾನಗಳನ್ನು ಅನುಭವಿಸಿ ನನಗೆ ಸಾಕಾಗ್ಬಿಟ್ಟಿದೆ. ಬದುಕು ಇಷ್ಟೇ, ಆದರೆ ಬದುಕಬೇಕು ಅಂತ ಸಂಪೂರ್ಣವಾದ ಪ್ರಪಾತಕ್ಕೆ ನಾನು ಬಿದ್ದು ಹೋಗಿದ್ದೀನಿ. ನನ್ನನ್ನು ಮೇಲೆತ್ತೋದಕ್ಕೆ ಯಾರನ್ನಾದರೂ ಕಳಿಸು ಅಂತ ಪ್ರತಿ ಬಾರಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇಂದು ಅಪ್ಪ ಅಮ್ಮ ಬೆಳಗ್ಗೆನೆ ಮನೆ ದೇವರ ಪೂಜೆಗಾಗಿ ಹೋಗಿದ್ದಾರೆ. ನೆಂಟರು ಕೂಡ ಎಲ್ಲರೂ ಬಂದಿರ್ತಾರೆ. ನಾನು ಬರ್ತೀನಿ, ಹೊಸ ಡ್ರೆಸ್ ತೊಗೊಂಡಿದ್ದೀನಿ, ಹಾಕೋತೀನಿ,
ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತೀನಿ ಅಂತ ಅಮ್ಮನ ಹತ್ರ ಕೇಳಿಕೊಂಡೆ. ಆದರೆ ಅವಳು ಮನೆ ಕಡೆ ಯಾರೂ ಇಲ್ಲ, ಮನೇನ ನೋಡ್ಕೋಬೇಕು, ನಿನ್ನ ಮದುವೆಗೆ ಮಾಡಿಸಿದ ಒಡವೆಗಳೆಲ್ಲ ಬೀರುನಲ್ಲೇ ಇದೆ, ಪಕ್ಕದ ಅಪಾರ್ಟ್ಮೆಂಟಲ್ಲಿ ಕಳ್ತನ ಆಯ್ತಂತೆ, ಅಕಸ್ಮಾತ್ ಇಲ್ಲಾದರೆ ಏನು ಗತಿ? ಆನಂತರ ನಿನ್ನಪ್ಪ ನಿನ್ನನ್ನು ಬೀದಿನಲ್ಲಿ ಬಿಟ್ಬಿಡ್ತಾನೆ. ಮನೆಯಲ್ಲಿರೋ ದುಡ್ಡು ಒಡವೆ ಕಳ್ಳರ ಪಾಲಾದರೆ ನೀನು ಹುಷಾರಾಗಿರು. ಏನಾದರೂ ಇದ್ದರೆ ಶಾಂತಿ ಆಂಟಿಗೆ ಫೋನ್ ಮಾಡಿ ಎಲ್ಲವನ್ನ ಸಹಾಯ ತಗೋ. ಆದರೆ ರಾತ್ರಿ ನೀನೊಬ್ಬಳೇ ಇರಬೇಕು ಮನೆಯಲ್ಲಿ ಅಂತ ಬುದ್ಧಿವಾದ ಹೇಳಿ ಹೋದರು. ಕೊನೆಗೂ ಕೂಡ ಅವರ ಉಪದೇಶವನ್ನು ಕೇಳಲೇ ಬೇಕಾಗಿತ್ತು. ಸುಮ್ಮನೆ ಇದ್ದಿದ್ರೆ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತಿತ್ತು ಅಂತ ನನ್ನನ್ನು ನಾನೇ ಬೈಕೊಂಡೆ. ರಾತ್ರಿ ಊಟ ಆಯಿತು, ಸ್ವಲ್ಪ ಹೊತ್ತು ಓದೋಣ ಅಂತ ಕೂತಿದ್ದೆ. ಆಗ ಯಾರೋ ಕಾಲಿಂಗ್ ಬೆಲ್ ಮಾಡಿದ್ರು. ಇಷ್ಟೊತ್ತಲ್ಲಿ ಯಾರು ಅಂತ ನೋಡಿದ್ರೆ ಶಾಂತಿ ಆಂಟಿ ಅವರ ಮಗನ ಜೊತೆ ಬಂದಿದ್ದಾಳೆ. ಬಾಗಿಲು ತೆಗೆದು ಅವರಿಬ್ಬರು ಒಳಗಡೆ ಬಂದರು. ಮನೆನ ಒಳಗಡೆಯಿಂದ ಲಾಕ್ ಮಾಡಿದ್ರು. ನಿಮ್ಮ ಪಕ್ಕದ ಮನೆಯಲ್ಲಿ ಇರೋರೆಲ್ಲ ಬ್ಯಾಚುಲರ್ಗಳೇ, ಸ್ವಲ್ಪ ನೋಡ್ಕೊ ಅಂತ ನಿಮ್ಮಮ್ಮ ಹೇಳಿದರು. ಹೇಗಿದ್ರು ನಾನು ರಾತ್ರಿ 11 ಗಂಟೆವರೆಗೂ ಧಾರಾವಾಹಿಗಳನ್ನು ನೋಡ್ತೀನಿ, ಅದಕ್ಕಾಗಿ ಇಲ್ಲೇ ಇರೋಣ ಅಂತ ಬಂದೆ. ಅವ್ರ ಮಾತುಗಳನ್ನು ಕೇಳಿ ನನಗೆ ಶಾಕ್ ಆಯಿತು. ಅಮ್ಮ ಎಂದಾದರೂ ನನಗೆ ಇಷ್ಟೊಂದು ಕಷ್ಟಪಟ್ಟಿಲ್ಲ, ಆದರೆ ಇವತ್ತು ಯಾಕೆ ಈ ರೀತಿ ಆಡ್ತಿದ್ದಾಳೆ? ಆಂಟಿಗೆ ನಾನು ಚಿಕ್ಕಂದಿಂದನೂ ಗೊತ್ತು, ನನಗೆ ಅವರು ಅಂದರೆ ಭಯ ಇಲ್ಲ. ಅವರಿಗೆ ಕಾಫಿ ಮಾಡಿಕೊಟ್ಟೆ, ಅವ್ರ ಮಗನಿಗೆ ಬೂಸ್ಟ್ ಹಾಕ್ಕೊಟ್ಟೆ. ಅವ್ರ ಮಗ ನನಗಿಂತ 2 ವರ್ಷ ದೊಡ್ಡವನು, ಜಾಸ್ತಿ ಮಾತಾಡೋದಿಲ್ಲ. ಅವನಾಯ್ತು, ಒಂದು ಕೆಲಸ ಆಯಿತು. ನನ್ನ ಗಂಡ ಫೋನ್ ಮಾಡಿ ಕರೀತಿದ್ದಾನೆ, ಊಟ ಬಡಿಸಿ ಬರ್ತೀನಿ, ನನ್ನ ಮಗ ಇಲ್ಲೇ ಇರ್ತಾನೆ ಸ್ವಲ್ಪ ಹೊತ್ತು ಅಂತ ಅಮ್ಮ ಮಗನನ್ನು ಬಿಟ್ಟು ಅವ್ರ ಮನೆಗೆ ಹೋದ್ಲು. ನನಗಿನ್ನೂ ವಿಚಿತ್ರ ಅನ್ನಿಸ್ತು. ಒಂದು ಸಮಾಧಾನ ಏನು ಅಂದರೆ ಆ ಹುಡುಗ ಅವನಾಯಿತು, ಅವನ ಫೈನಲ್ಲಿ ಅವನ ಕೆಲಸ ಆಯಿತು, ಜೀವನ ಸುಂದರ. ಅವನನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಅಪ್ಪ ಅಮ್ಮ, ಒಬ್ಬನೇ ಮಗ. ಇವನು ಕೂಡ ಒಳ್ಳೆ ಕೆಲಸಕ್ಕೆ ಹೋಗ್ತಾನೆ, ಕೈ ತುಂಬ ಸಂಬಳ ಬರುತ್ತೆ, ಯಾವುದೇ ದುಶ್ಚಟಗಳೂ ಇಲ್ಲ. ಅಮ್ಮ ತುಂಬ ಸಲ ಹೇಳ್ತಾಳೆ, ಅವ್ರು ಬೇರೆ ಜಾತಿ ಇಲ್ಲ ಅಂದಿದ್ದರೆ ಅವನನ್ನು ನಿನಗೇ ಕೊಟ್ಟು ಮದುವೆ ಮಾಡ್ತಿದ್ದೆ. ಆ ಮಾತು ನೆನಪಾಗಿ ನನಗೆ ಎದೆ ಬಡಿತ ಜಾಸ್ತಿ ಆಗೋಯ್ತು. ಅವನ ಮೇಲಿರೋ ಆಸೆಗಳು ಇನ್ನೂ ಕೂಡ. ನಾನು ರೂಮ್ಗೆ ಹೋಗಿ ಲಾಕ್ ಮಾಡಿ ಮಲಗಿದೆ. ಅವನ ಮನೇನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ನನಗೆ ತಿಳಿದಿದೆ. ಅವರಮ್ಮ ಎಲ್ಲ ವಿವರಿಸಿ ಹೇಳಿ ಹೋಗಿದ್ಲು. ಸ್ವಲ್ಪ ಹೊತ್ತಾದ ಮೇಲೆ ಅವನು ಏನು ಮಾಡ್ತಿದ್ದಾನೆ ಅಂತ ನೋಡೋದಕ್ಕೆ ಹೋದರೆ ರೂಮು ಒಳಗಡೆಯಿಂದ ಲಾಕ್ ಆಗಿದೆ. ಬೆಚ್ಚಿ ಬಿದ್ದೆ. ಸ್ವಲ್ಪ ಹೊತ್ತು ಸುಮ್ಮನಾದೆ. ನಂತರ ಅವನನ್ನು ಕಿಟಕಿಯಿಂದ ಕರೆದೆ. ರೂಮಿನ ಬೀಗದ ಕೈ ಅಪ್ಪ ಅಮ್ಮನ ರೂಮಿನಲ್ಲಿದೆ, ಪ್ಲೀಸ್ ಇದನ್ನು ತೆಗೆಯೋದಕ್ಕೆ ನನಗೆ ಸಹಾಯ ಮಾಡು ಅಂತ ಕೇಳಿದೆ. ಅವನ ಮನೆಯೆಲ್ಲ ಹುಡುಕ್ತಾ, ಆದರೆ ಎಲ್ಲೂ ಬೀಗದ ಕೈ ಸಿಕ್ಕಿಲ್ಲ. ನನ್ನ ರೂಮಲ್ಲಿ ವಾಶ್ರೂಮ್ ಇರಲಿಲ್ಲ. ಅಕಸ್ಮಾತ್ ನಾನು ಬಾತ್ರೂಮ್ಗೆ ಹೋಗಬೇಕು ಅಂದರೂ ಕೂಡ ಕಷ್ಟ ಆಗತ್ತೆ. ಇವುಗಳ ಜೊತೆಗೆ ಇನ್ನೂ ಎದೆ ಬಡಿತ ಜಾಸ್ತಿ ಆಯಿತು. ಭಯದಿಂದ ಕೆಟ್ಟದಾಗಿ ಭಾವಿಸ್ತಾರೆ. ಅಪ್ಪ ಅಮ್ಮ ಯಾವಾಗಲೂ ನನ್ನ ಬಗ್ಗೆ ಅವ್ರಿಗೆ ಒಳ್ಳೆಯ ಅಭಿಪ್ರಾಯನೇ ಇಲ್ಲ. ಬೇಜವಾಬ್ದಾರಿಯಿಂದ ಪಕ್ಕದ ಮನೆಯ ಹುಡುಗ ಇದ್ದರೆ ನೀನು ಹೇಗೆ ಮನೆಯ ಬಾಗಿಲನ್ನು ಸರಿಯಾಗಿ ಹಾಕದೆ ರೂಮನ್ನು ಲಾಕ್ ಮಾಡಿ ಮಲಗಿದೆ ಅಂತ ಗಲಾಟೆ ಮಾಡ್ತಾರೆ. ಕೊನೆಗವನು ಯೂಟ್ಯೂಬಲ್ಲಿ ತುಂಬ ಹೊತ್ತು ವಿಡಿಯೋಗಳನ್ನು ನೋಡ್ದ. ಲಾಕ್ ಆಗಿರೋ ಬಾಗಿಲನ್ನು ಹೇಗೆ ತೆಗೆಯೋದು ಅಂತ. ನನ್ನ ಹೇರ್ ಪಿನ್ ಎಲ್ಲಿದೆ ಅಂತ ಕೇಳ್ದ. ನಾನದು ಇರೋ ಜಾಗನ ಹೇಳಿದೆ. ಅದನ್ನು ತಗೊಂಡು ನಿಧಾನವಾಗಿ ರೂಮಿನ ಬಾಗಿಲನ್ನು ಬಹಳ ಸೊಗಸಾಗಿ ತೆಗೆದ. ನನಗೀಗಲೂ ಕೂಡ ಆಶ್ಚರ್ಯ. ನಿಜವಾಗ್ಲೂ ರೂಮಿನ ಬಾಗಿಲನ್ನು ಇವನು ತೆಗ್ದ ಅನ್ನೋದನ್ನು ನಂಬೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಇಷ್ಟೊಂದು ಭಯದಿಂದ ಕೂತಿದ್ದ ನಾನು ಹೊರಗೆ ಬಂದ ತಕ್ಷಣ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡಿದೆ. ಯಾಕಂದರೆ ಇದೇ ಮೊದಲ ಬಾರಿ ನಾನು ಏನಾದರೂ ತಪ್ಪು ಮಾಡಿದಾಗ ನನ್ನನ್ನು ಬೈದೇ ಇರೋದು. ಪ್ರತಿ ಬಾರಿ ನಾನು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಗೆ ತುಂಬ ಬೈಸ್ಕೋತೀನಿ. ಒಮ್ಮೊಮ್ಮೆ ತಪ್ಪು ಮಾಡಿಲ್ಲ ಅಂದರೂ ಬೈತಾರೆ. ಇದೇ ಮೊದಲ ಬಾರಿ ನಾನು ತಪ್ಪು ಮಾಡಿದ್ರು ನನ್ನ ಇಷ್ಟೊಂದು ಕೇರಿಂದ ಕಾಪಾಡಿದ್ದು
ಅಂತ ಹೇಳಿ ಇನ್ನೂ ಕೂಡ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡಿದೆ. ಅವನು ಕೂಡ ನನ್ನ ಕೂದಲನ್ನು ಅವನ ಕೈಯಿಂದ ಸವರ್ತಿದ್ದ. ಸ್ವಲ್ಪ ಹೊತ್ತಾದಮೇಲೆ ನಾನು ಮಿತಿನ ಅರಿತು ಅವನಿಂದ ದೂರ ಸರಿದೆ. ಆದರೆ ಅವನು ಅಲ್ಲೇ ಮಂಡಿಯೂರಿ ಕೆಳಗೆ ಕೂತು ನನ್ನನ್ನು ಪ್ರಪೋಸ್ ಮಾಡ್ದ. ನನಗೆ ನೀನಂದರೆ ತುಂಬ ಇಷ್ಟ, ನನ್ನನ್ನು ಮದುವೆ ಆಗ್ತೀಯಾ ಅಂತ ಹಿಂದೆ ಮುಂದೆ ನೋಡಿದೆ. ನಾನು ಒಪ್ಕೊಂಡೆ. ನನ್ನಂಥ ಹುಡುಗಿಗೆ ಇಷ್ಟೊಂದು ಒಳ್ಳೆ ಹುಡುಗ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮ ದುಡ್ಡಿನ ಆಸೆಗಾಗಿ ಯಾರಾದರೂ ವಯಸ್ಸಾದವನಿಗೆ ಅಥವಾ ಹೆಂಡತಿ ಸತ್ತೋನಿಗೆ ಅಥವಾ ಹೆಂಡತಿ ಬಿಟ್ಟೋನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಅಂತ ಅನ್ನಿಸ್ತು. ನಾನು ಒಪ್ಕೊಂಡ ತಕ್ಷಣ ಅವನಿಗೆ ಖುಷಿಯಾಯಿತು. ತುಂಬ ವರ್ಷಗಳಿಂದ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಇತ್ತೀಚೆಗೆ ಅಮ್ಮಂಗೆ ಹೇಳಿದೆ. ಅವಳು ಒಪ್ಪಿ ನಿನ್ನ ಅಮ್ಮನ ಬಳಿ ಕೇಳಿದಾಗ ಅವರು ಒಪ್ಪಲೇ ಇಲ್ಲ. ಅವರಿಗೆ ನಿನ್ನ ಮದುವೆ ಮಾಡುವ ಯೋಚನೆ ಇಲ್ಲವಂತೆ. ಮನೆ ಕಾವಲಿಗೆ ಮತ್ತು ನೀನು ಕೆಲಸಕ್ಕೆ ಹೋದರೆ ನಿನ್ನ ಸಂಬಳ ಅವ್ರಿಗೆ ಬೇಕಂತೆ. ಆಗ ಇನ್ನೂ ಕೂಡ ದುಃಖ ಆಯಿತು ನನಗೆ. ನಂತರ ಅನ್ನಿಸ್ತು ಅದು ಸತ್ಯ ಇದ್ದರೂ ಇರಬಹುದು. ನನ್ನನ್ನು ಅವರು ನಡೆಸ್ಕೊಳ್ಳೋದು ಅದೇ ರೀತಿ. ಸ್ವಲ್ಪ ದುಃಖ ಆಗಿ ಅಳೋದಕ್ಕೆ ಶುರು ಮಾಡಿದೆ. ಆಗವನು ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಸಮಾಧಾನ ಮಾಡ್ದ. ನನ್ನ ತುಟಿಗೆ ನಿರಂತರವಾಗಿ ಕೊಟ್ಟ. ನಾನು ಕೂಡ ಸಹಕರಿಸಿದೆ. ಆ ರಾತ್ರಿ ಇಬ್ಬರು ಒಂದೇ ಮಂಚದ ಮೇಲೆ ಮಲಗಿದ್ವಿ. ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಪ್ಪಿಕೊಂಡು, ಒಬ್ಬರ ಉಸಿರು ಇನ್ನೊಬ್ಬರಿಗೆ ತಾಗುವಷ್ಟು, ಒಬ್ಬರ ಮೈಬಿಸಿ ಇನ್ನೊಬ್ಬರು ತಿಳಿಯುವಷ್ಟು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಮಿತಿ ಮೀರಿಲ್ಲ. ಮದುವೆ ಆಗೋವರೆಗೂ ನಾವಿಬ್ಬರು ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅರಿವಿದೆ. ಅಂದಿನ ರಾತ್ರಿ ನನಗೆ ತುಂಬ ಚೆನ್ನಾಗಿ ನಿದ್ರೆ ಬಂತು. ನನ್ನವಳ ತೋಳಿನಲ್ಲಿ ಮಲಗಿ ಇಡೀ ಪ್ರಪಂಚವನ್ನೇ ಮರೆತಿದ್ದೆ. ಅವನಿಗೆ ಎಚ್ಚರ ಆಗಿದ್ದರೂ ಅವನು ಎದ್ದರೆ ಅವನ ತೋಳಲ್ಲಿ ತಲೆ ಇಟ್ಕೊಂಡು ಮಲಗಿರೋ ನಾನು ಎಲ್ಲಿ ಎದ್ಬಿಡ್ತೀನೇನೋ ಅಂತ ನನಗೆ ಎಚ್ಚರ ನಾನು ಕಂಡುಬಿಟ್ಟೆ. ತಕ್ಷಣ ಖುಷಿಯಿಂದ ಅವನಿಗೆ ಮುತ್ತು ಕೊಟ್ಟೆ. ಅವನು ಕೂಡ ಸ್ಪಂದಿಸ್ದ. ನಂತರ ಅವನ ಮನೆಗೆ ಹೋದ. ಅಪ್ಪ ಅಮ್ಮ ಬಂದ ಮೇಲೂ ಕೂಡ ಪ್ರತಿದಿನ ನಾವು ಹೊರಗಡೆ ಮೀಟ್ ಮಾಡ್ತಿದ್ವಿ. ನನ್ನ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಮೈಸೂರಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅವನು ಕೂಡ ಮೈಸೂರಲ್ಲಿ ಕೆಲಸ ಮಾಡ್ತಿದ್ದ. ಈಗಾಗಲೇ ಶಾಂತಿ ಆಂಟಿ ನನಗೆ ಮತ್ತು ಅವನಿಗೆ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ರು. ಯಾಕಂದರೆ ಅಪ್ಪ ಅಮ್ಮಂಗೆ ಕೇವಲ ನನ್ನ ಸಂಬಳ ಬೇಕು, ನಾನು ಬೇಡ ಅಂತ ನನ್ನ ಬಳಿಯೂ ಕೂಡ ಇತ್ತೀಚೆಗೆ ಹೇಳ್ತಿದ್ರು. ಇದರಿಂದ ಮನನೊಂದು ಈ ನಿರ್ಧಾರ ಮಾಡಿದೆ. ಇಬ್ಬರು ಒಂದು ಸುಂದರವಾದ ಬದುಕನ್ನು ಕಟ್ಕೊಂಡು ಬದುಕ್ತಾ ಇದ್ದೀವಿ. ಕೈ ತುಂಬ ಸಂಬಳ ಇಬ್ರಿಗೂ ಬರುತ್ತೆ. ಯಾವ ವಸ್ತುಗಳು ಕೂಡ ತೊಂದರೆ ಇಲ್ಲ. ದಿನಗಳು ಕಳೆದಂತೆ ನನ್ನ ಮನೆಯಲ್ಲೂ ಕೂಡ ನನ್ನ ಮದುವೆ ವಿಷಯ ತಿಳಿತು. ಈಗ ಅವರು ಕೂಡ ನನ್ನ ಜೊತೆಗೆ ಚೆನ್ನಾಗೇ ಇದ್ದಾರೆ. ಜಗಳ ಮಾಡಿಕೊಂಡ್ರೆ ನಾನು ತಿಂಗಳಿಗೆ ಕಳಿಸೋ ಅಲ್ಪ ಸ್ವಲ್ಪ ದುಡ್ಡು ಕೂಡ ಅವ್ರಿಗೆ ಸಿಗೋದಿಲ್ಲ ಅಂತ. ನನ್ನ ತಮ್ಮ ಅಮ್ಮನ ಜೊತೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಅವನು ಕೂಡ ನನ್ನ ಜೊತೆ ಚೆನ್ನಾಗೇ ಇದ್ದಾನೆ. ಎಷ್ಟು ಒಳ್ಳೆ ಬದುಕು, ಇಷ್ಟು ಒಳ್ಳೆಯ ಕ್ಷಣಗಳು ನನಗೆ ಸಿಗುತ್ತೆ ಬದುಕಲ್ಲಿ ಅಂತ ಯೋಜನೆ ಕೂಡ ಯಾರೂ ಭಾವಿಸಿರಲಿಲ್ಲ. ಎಲ್ಲ ಸುಂದರವಾಗಿದೆ, ಸುಖಮಯವಾಗಿದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.